ರೊಕ್ಕ ದೊಡ್ಡ ಸಂಬಳ ಇದ್ದಾವ, ದೊಡ್ಡ ಪಗಾರ ಇದ್ದವ್ರು ಅಟ್ಟ ಚಲೋ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನನ್ನ ಹತ್ರ ಆಸ್ತಿ ಲಜ್ಜರ ಏನೂ ಇಲ್ಲ, ಆದ್ರೆ ನನ್ನ ರೊಟ್ಟಿ ಮೇಲೆ ದುಡಿದು ನಮ್ಮ ತಂದೆ ತಾಯಿಗಳನ್ನ ನಾನು ಒಟ್ಟಿಗೆ ಇಟ್ಕೊಂಡ್ರೆ ಸಾಕಾಕತ್ತೀನಿ, ನಾ ಬದುಕಿಸಾಕತ್ತೀನಿ ಅಂತ ಯಾರು ಅಂತಾರಲ್ಲ ಅಂಥವ್ರು ಕಣ್ಣು ಮುಚ್ಚಿ ಕಣ್ಣೆ ಕೊಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಹೊಲದಾಗ ದುಡಿಯುವಂಥವ್ರು ಎಷ್ಟು ಮಂದಿ ಚಂದ ದುಡಿತಾರೆ. ಅದಕ್ಕೆ ಅಪ್ಪ ಬಸವಣ್ಣವ್ರು ಅಂತಾರೆ, ಕೃಷಿ ಕೃತ್ಯ ಕಾಯಕವ ಮಾಡಿ ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ನನಗೆ. ಯಾರು ಮಾತು ಕೇಳ್ತಾರಂದ್ರೆ ನಮ್ಮಂಥ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಅವ್ರ ಪಾದ ಪೂಜೆ ಮಾಡಂತ ಹೇಳಿಲ್ಲ. ಆ ಬಸವಣ್ಣನವ್ರು ಅಂತಾರೆ, ಕೃಷಿ ಕೃತ್ಯ ಕಾಯಕವ ಮಾಡಿ ದಾಸೋಹ ಮಾಡುವಂಥ ಪರಮ ಸದ್ಭಕ್ತನ ಅವ್ರ ಮುಖ ತೋರ್ಸಕ್ಕೆ ಹೋಗಬೇಡ, ಅಂಥವನ ಪಾದ ತೋರ್ಸಪ್ಪ. ಯಾಕಂದ್ರೆ ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಸರ್ವಾಂಗವೆಲ್ಲ ಶುದ್ಧ. ಆತನ ಮನೆಯೊಳಗೆ ಲಿಂಗ ಪೂಜೆ ಮಾಡಿಕೊಂಡು ಆತನ ಮನೆಯೊಳಗೆ ಪ್ರಸಾದ ಮಾಡಿಕೊಂಡು ಬಂದ ಜಂಗಮನೇ ಧನ್ಯ ಅನ್ನುವಂಥ ಮಾತನ್ನು ಅಪ್ಪ ಬಸವಣ್ಣನವ್ರು ಹೇಳ್ತಾರಂತಂದರೆ ಕೃಷಿಕರಿಗೆ ಎಂಥ ದೊಡ್ಡ ಶಕ್ತಿಯನ್ನು ಅಪ್ಪ ಬಸವಣ್ಣವ್ರು ಕೊಟ್ಟಾರ ನೋಡ್ರಿ.